ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ಗಳಿಗೆ, ರೈತ ವಿರೋಧಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಗೆ, ರಾಜಕಾರಣ ಮಾಡುತ್ತಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಗೆ ಬರಬೇಕಲ್ಲ. ಮತ್ತು ಯಾಕೆ ಕುಡಿದಪ್ಪ ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿದ್ದ ವಿಷಯ ಐತಿ. ಸಾಹೇಬ್ರ ಜಿಲ್ಲಾಧಿಕಾರಿ ಅವರು ಕೂಡ ಅವ್ರಿಗೂ ತಿಳಿಸ್ರಿ, ಪಾಪ ಬೇರೆ ಕಡೆ ಹೋಗ್ಬೇಕು, ಬರಲಾದ್ರೆ ಇನ್ನೊಂದು 60 ತಾಸ ಡಿಸಿಸಿ ಬ್ಯಾಂಕ್ ಸಾಹೇಬ್ ಬರ್ಲಿಗ ಏನೇನೈತಿ, ಏನ್ ಸಾಲಗಳು ಸಮಸ್ಯೆ ಅದಾವು. ಹಲೋ ಹಲೋ ಎಲ್ಲ ಎಲ್ಲ ಮೂರು ತಗೊಂಡ್ರೆ ಏನಾಗ್ಬೇಕು, ಆ ಕಡೆ ಈ ಕಡೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಇವತ್ತ ನಾವು ಯಾಕೆ ಸೇರಿದಪ್ಪ ಅನ್ನುವಂಥದನ್ನ ಸ್ವಲ್ಪ ಬಾಯಾಡಿಸೋಣ ಬೇಡ. ಏನಾಗಿದೆ, ಮೊದಲನೇದಾಗಿ ನಮ್ಮ ರೈತರ ಪಾಲಿಗೆ ದೇವರಾಗಿರ್ತಕ್ಕಂಥ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಾಂತ್ ಗುರೂಜಿಯವರ ಪಾದಕ್ಕೆ ನಿಮ್ಮನಿದು. ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶಿವಾನಂದ್ ಸರ್ ಅವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರೇಮ್ ಚೌಗಲ ಅವರೇ, ಇನ್ನೊಬ್ರು ನಮ್ಮ ರಾಜ್ಯ ಉಪಾಧ್ಯಕ್ಷ ಪ್ರವೀಣ್ ಅವರೇ, ಅದೇ ರೀತಿಯಾಗಿ ಜಿಲ್ಲೆಯ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರೇ, ಆನಂದ್ ಅವರೇ, ನಿತಿನ್ ಅವರೇ, ಮತ್ತು ಜಗದೀಶ್ ದೇವರೆಡ್ಡಿ ಅವರೇ, ಡಾಕ್ಟರ್ ಕಟ್ಟಿಗೌಡ್ರೆ, ನಾಗರಾಜ್ ಅವರೇ, ಮತ್ತು ಎಲ್ಲ ನನ್ನ ನಿಪಾನಿ ಹಲವಾರು ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ದೇವರುಗಳೇ, ನಾವು ಎಲ್ಲರೂ ಇವತ್ತು ಸೇರಿರ್ತಕ್ಕಂಥ ಸಂದರ್ಭ ಏನಪ್ಪಾ ಅಂದ್ರ, ಬೆಳಗಾವಿ ಒಳಗ ದೊಡ್ಡ ಮಟ್ಟದ ಡಿಸಿಸಿ ಬ್ಯಾಂಕ್ ಐತಿ. ನಾವು ಹಲವಾರು ದಿನ ಗುರುಗಳು ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಗುರ್ಲಾಪುರದಿಂದ ಕೂಡ ಹೇಳ್ಕೊತಿರ್ತಕ್ಕಂಥದ್ದು, ಡಿಸಿಸಿ ಬ್ಯಾಂಕ್ದಾಗ ರಾಜಕಾರಣ ಮಾಡ್ಬೇಡ್ರಪ್ಪ, ಪಾರದರ್ಶಕವಾಗಿರ್ಲಿ, ಅದು ರೈತ ದೇವರುಗಳ ಬ್ಯಾಂಕ್ ಐತಿ, 5 ಲಕ್ಷ ಮಂದಿದ ಷೇರುಗೊಂಡ್ರು ಸಹ ಮತ್ತು ಸಾಲಗಾರ ಬ್ಯಾಂಕ್ ಐತಿ, ಅದು ಬಹಳ ಗೌರವಯುತವಾಗಿ ನೀವು ನಡ್ಸ್ಕೊಂಡು ಹೋಗ್ಬೇಕು. ನಾವೇನ ಗುರುಜಿ ನಾವ ಡೈರೆಕ್ಟರ್ ಆಗ್ಬೇಕನ್ನೋರಲ್ಲ, ನಮ್ಮ ರೈತರಿಗೆ ನಮ್ಮ ವಿಚಾರಗಳದಾವು, ಪಾರದರ್ಶಕವಾಗಿ ರೈತರಿಗೆ ಸಾಲ ಸಿಗ್ಬೇಕು. 0% ಬಡ್ಡಿಲೆ ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡಬೇಕು. ಯಾಕಂದ್ರೆ ಅವ್ರ ನಬಾರ್ಡ್ ಗೈಡ್ಲೈನ್ಸ್ ಮತ್ತು CSCP ವರದಿ ಪ್ರಕಾರ ಅವರ 85-86 ಸಾವಿರ ರೂಪಾಯಿ ಸಾಲ ಕೊಡ್ಬೇಕು ಅನ್ನುವಂಥದ್ದು ಅವ್ರದ ಕಾನೂನು ಐತಿ. 1 ಲಕ್ಷ ರೂಪಾಯಿ ನಮ್ದೇನು ಬೇಡಿಕೆ ದೊಡ್ಡದಲ್ಲ. ಯಾಕಪ್ಪ ಅಂತಂದ್ರ 1 ಲಕ್ಷ ರೂಪಾಯಿ ಸಾಲ ಯಾಕೆ ಕೊಡ್ಬೇಕಂದ್ರ, ಉದಾಹರಣೆಗೆ ಉಳ್ಳಾಗಡ್ಡಿ ಹಿಡ್ಕೊಂಡು ಒಂದು ಉಳ್ಳಾಗಡ್ಡಿ ಬೆಳ್ಯಾಕ 1 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಇವತ್ತು ಬೇಕು ಬೇಡ್ರಿ, ಕಬ್ಬು ಬೆಳ್ಯಾಕ 2 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಇನ್ನೂ ಬೆಳೆಗಳು ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗಿದೆ. ಇವತ್ತು ಬರಗಾಲ, ಪ್ರವಾಹ, ಅತಿವೃಷ್ಟಿ ಎಲ್ಲ ಸಂಕಷ್ಟದ ನಾವೆಲ್ಲ ಕೂಡ ಅನುಭವಿಸ್ಕೊತ ಬಂದು ಹಾಳಾಗತ್ತೆ. ಈ ಸಲ ನೋಡ್ರಿ ಕಬ್ಬ ಬೆಳೆದು ಏನಾಯ್ತು, ಕಬ್ಬಿನ ಪರಿಸ್ಥಿತಿ, ಮಳೆ ಜೂನ್ದಾಗ 1 ತಿಂಗಳು ಆಗ್ಲಿಲ್ಲ. ಹೌದು, ಈಗೂ ಕೂಡ ಸರಿಯಾಗಿ ಫುಲ್ ಮಳೆ ಆಗಿಲ್ಲ. ಏನೋ ಹಿಂಗೆ ಸ್ವಲ್ಪ ಮಳೆ ಆಗೈತಿ, ನಮ್ಮ ಡ್ಯಾಮ್ಗಳು ತುಂಬಾತಾವು, ಅದು ಅಷ್ಟ. ಆದ್ರೆ ಮಳೆ ಆಗಲ್ದಾರಕ್ಕೆಲ್ಲ ಡೊಣ್ಣೆ ಹುಳ ಕಡ್ದ ಇವತ್ತು 50-60-70% ನಮ್ದು ಕಬ್ಬು ಬೆಳೆಗಾರರು ಬೆಳಿ ಕುಂಠಿತ ಆಗಿರ್ತಕ್ಕಂಥದ್ದು. ಕಬ್ಬು ಬೇರ ಆ ಡೊಣ್ಣೆ ಹುಳ ಅದಿಷ್ಟು ಡೇಂಜರ್ ಮಗದೈತಿ. ಅದೇನಾದ್ರು ಬಡ್ಡಾಗಿ ಬೇರೆ ಕಡಿತಪ್ಪ ಆದ್ರೆ ಮುಗಿತಾ ನಮ್ಮದ ಅದರ ಆವಿಷ್ಯ ಮುಗಿದು ಸಂಪೂರ್ಣ ಇವತ್ತ ಹಿಂಗೆಲ್ಲ ಉಳಿ ಬೀಳ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಕಬ್ಬು ಬೆಳೆಗಾರ ಇವತ್ತು ನಾವು 1000 ಕೋಟಿ ರೂಪಾಯಿ ಹಾನಿ ಆಗಿರ್ತಕ್ಕಂಥದ್ದು. ಅದನ್ನೆಂದೂ ಕೂಡ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಂದೂ ಕೂಡ ಗುರುಗಳ
ಈ ಪರಿಹಾರನ ಕೊಡ್ಲಿಕ್ಕೆ ಎಲ್ಲೂ ಕೂಡ ಇದರ ಸರ್ಕಾರ ಗೈಡ್ಲೈನ್ಸ್ ಇಲ್ಲಿ ಕಬ್ಬು ಎಂತ ಟೈಮ್ ಸುಮಾರು ಹೇಳ್ರಿ. 1 ಟನ್ ಕಬ್ಬಿಗೆ ಗೌರ್ಮೆಂಟ್ ಈ ಸ್ಪ್ರೀಟ ಇತ್ನಾಲ ಇದರಿಂದ ಈ ರಾಜ್ಯ ಸರ್ಕಾರಕ್ಕೆ ಇತ್ನಾಲ್ದಿಂದ 2,000 ಕೋಟಿ ಹೋಗುತ್ತೆ, ಕೇಂದ್ರ ಸರ್ಕಾರಕ್ಕೆ 2,000 ಕೋಟಿ ರೂಪಾಯಿ, ಅಂದ್ರೆ 2,000 ಟನ್ನಿಗೆ ಸುಮಾರು 28,000 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಂದ ಏನು ಈ ಕೇಂದ್ರ ಸರ್ಕಾರ ಕಡೆಗೆ ಹಿಡಿಯಂಗಿಲ್ಲ, ಈ ರಾಜ್ಯ ಸರ್ಕಾರ ಕಡೆಗೆ ಹಿಡಿದಿಲ್ಲ. 224 ಮಂದಿ ಬಂದು ಹಿಡಿದಿಲ್ಲ, 500 ಮಂದಿ ಬಂದು ಕಡೆಗೆ ಹಿಡಿದಿಲ್ಲ. ಹಿರಿಯ ದೇವರುಗಳು ಇಲ್ಲಿದ್ದಾರೆ, ಅವ್ರು ಏನಿಲ್ಲ ರೊಕ್ಕ ತಗೋತಾರೆ. 28,000 ಕೋಟಿ ಬರೀ ಇದ್ನಾಲ ಸೆರೆ ತಯಾರು ಮಾಡ್ತಕ್ಕಂಥದ್ದು 50,000 ಕೋಟಿ ರೂಪಾಯಿ ಗಂಟೆ. ಅದನ್ನು ಕೂಡ ಈ ರಾಜ್ಯ ಕೇಂದ್ರ ಎಲ್ಲ ಪಾಲ ಹಚ್ಕೋತಾರ ಅವ್ರು. ಅದು ನಮಗೆ ಖರ್ಚು ಮಾಡ್ತಾರಪ್ಪ ಅಂತಂದ್ರು ಕೂಡ ಮೂಲ ಯಾವ ಇದಕ್ಕೆ ಉತ್ಪಾದನೆ ಮಾಡ್ತಾ ಇದ್ದಾನೆ, ಅವನ ಕುಟುಂಬ ಏನ್ ಗತಿ ಆಗತ್ತತಿ ಅನ್ನುವಂತ ಚಿಂತನೆ ಇಲ್ಲ. ಹೌದು, ಅವಾಗ ಯಾಕ ಯೋಗ್ಯವಾದ ಬೆಲೆ ಕೊಡ್ಬೇಕು ಅನ್ನೋದು ಕೂಡ ಇವತ್ತು ಚಿಂತನೆ ಇಲ್ಲ. ಅದಕ್ಕಾಗಿ ಇವತ್ತ ನಾವೆಲ್ಲ ರೈತ ಬಂಧುಗಳು ಡಿಸಿಸಿ ಬ್ಯಾಂಕ್ ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡಬೇಕು. ಏನ ನಮ್ಮ ಡಿಸಿಸಿ ಬ್ಯಾಂಕ್ದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆ ಅವರು ಅಣ್ಣಾ ಸಾಹೇಬ ಜೊಲ್ಲೆ ಅವರು ಅವರ ಈ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ. ಆ ನಿಪ್ಪಾಣಿ ಭಾಗದಾಗ ನನ್ನ ರೈತ ದೇವರುಗಳು ರಾಜಕಾರಣ ಮಾಡಿದಾರೆ. ಅವರು ಇವತ್ತು 100 ಜನ ಇವತ್ತು ರೈತ ದೇವರುಗಳು ಬಂದಿರ್ತಕ್ಕಂಥದ್ದು. ಯಾಕ್ರಿ ಯಾಕೆ ರಾಜಕಾರಣ ಮಾಡತ್ತೀರಿ? ಒಟ್ಟ ತಪ್ಪು ಮಾಡ್ಬೇಡ್ರಪ್ಪ ಅಂತ ಹೇಳಿದ್ರೆ ನಾವು ಗುರುಗಳು ನಾವು ಮತ್ತು 1 ಲಕ್ಷ ಮಂದಿ ಬರುವಂಗ ನೀವು ಮಾಡತ್ತೇವೆ ಬರ್ತು ಈಗ. ಅದಕ್ಕಾಗಿ ಡಿಸಿ ಮುಖಾಂತರ ಒಂದು ಅರ್ಜಿ ಕೊಟ್ಟ ಅವನಿಗೆ ಮ್ಯಾನೇಜರ್ಗ GM ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟ. ಕೆಲವೇ ದಿನದಾಗ ಒಂದು ದೊಡ್ಡ ಹೋರಾಟನ ಹಾಕೋಬೇಕು, ನಮ್ಮ ಗುರುಜಿ ಪ್ರೇಮ್ ಹಲವಾರು ನಮ್ಮೆಲ್ಲ ಮುಖಂಡ ರೈತ ದೇವರ ನೇತೃತ್ವ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವು. ಇಡೀ ರಾಜ್ಯದ ರೈತರೆಲ್ಲ ಬರ್ತಾರೆ. ಅವಾಗ 1 ಲಕ್ಷ ರೂಪಾಯಿ ರಾಜ್ಯದ ಮುಖ್ಯಮಂತ್ರಿ ಎಕರೆಗೆ 0% ಸಬ್ಸಿಡಿ ಸಾಲ ಕೊಡ್ಲೇಬೇಕು. ಯಾಕಂದ್ರೆ 10 ಎಕರೆ 10 ಲಕ್ಷ ಕೊಡ್ಬೇಕು, 50 ಎಕರೆ 50 ಲಕ್ಷ ಕೊಡ್ಲಿ. ಏನು 50 ಎಕರೆ ಬೆಳೆಯಲೇಬೇಕಾಗಿತ್ತು ಇಲ್ಲ, ಎಲ್ಲ ಹೊಲ ಬೆಳಿಲೇಬೇಕಲ್ಲ. ಎಲ್ಲರಿಗೂ ಕಡ್ಡಾಯವಾಗಿ ಸಾಲ ಬೇಕು, ಅದನ್ನ ಕೊಡ್ಲೇಬೇಕು. ಅದಕ್ಕೆ ಲಕ್ಷಾಂತರ ಜನ ಹೋರಾಟ ಮಾಡಬೇಕಾಗಿತ್ತು. ಈಗ ದೋಷಿಗಳು ಮಾಡತ್ತಾರ, ಇವ್ನು ಸರಿ ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಈಗ ಸಾಹಿಬ್ ಬಂದಂದ್ರೆ ಅವ್ನು ಕೇಳೋಣ, ಹೆಂಗೋಪ ನಿನಗೇನ ರಾಜಕಾರಣ ನಾವು ಇಲ್ಲ, ಪಾರದರ್ಶಕವಾಗಿ ಏನಮ್ಮ 5 ಲಕ್ಷ ಇರಲಿ 6 ಲಕ್ಷ ಇರಲಿ ಎಲ್ಲರಿಗೂ ಸಾಲ ಕೊಟ್ಟವ್ರನ್ನ ರೈತರ ಸಮಾನತೆ ಬದುಕೊಳವು. ಡಿಸಿಸಿ ಬ್ಯಾಂಕ್ ಯಾರ ಸಂಬಂಧ ಡೈರೆಕ್ಟರ್ ಹೋದರು. ನಮ್ಮ 5 ಲಕ್ಷ ಅಂದ್ರೆ 5.5 ಲಕ್ಷ ಅಲ್ಲಿ ಸಾಲಗಾರರು ಬರ್ಬೋದು. ಅದು ಸಾಲ ಕೊಡೋದು ಬೇರೆ, 0% ಹೋರಾಟ. ಅದು ದೊಡ್ಡ ಮುಖ್ಯಮಂತ್ರಿ ಲೆವೆಲ್ದಾಗೈತಿ. ಇವರ ಈಗ 50-60 ಸಾವಿರ ಕೊಟ್ಟಿದ್ರು. ಇದು ನಾವು ಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರ ಬರ್ಬೇಕಾದ್ರೆ ಲಕ್ಷ, ಅದು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ. ಅದು ಹೋರಾಟ, ಅದು ಸರ್ಕಾರಕ್ಕೆ ಮುಡಿಸ್ಲಿಕ್ಕೆ ಅವ್ರು ಇದ್ರ ಮುಖಾಂತರ ಈಗ ಕೊಡ್ಬೇಕಲ್ಲ. ನಿಪ್ಪಾಣಿ ಒಳಗೆ ಯಾಕೆ ಸಾಲ ಕೊಡ್ತಾ ಇಲ್ಲ ಅಲ್ಲ? ಈ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಿಪ್ಪಾಣಿ ಅವರು, ನಿಪ್ಪಾಣಿನ ಅವ್ರದ ಆ ಭಾಗದ ರೈತ ದೇವರುಗಳು ಇವತ್ತು ಬೀದಿಗೆ ಬಂದು ಡಿಸಿಸಿ ಬ್ಯಾಂಕ್ ನಮ್ಗೆ ಸಾಲ ಕೊಡ್ತಾ ಇಲ್ಲ ಅಂತೇಳಿ ಇವತ್ತು ರೈತ ಸಂಘಟನೆಗಳ ಕಡೆ ಅವರ ಚರ್ಚೆ ಮಾಡತ್ತಾರಂತಂದ್ರ ಇವ್ರನ್ನೇನ್ ನಾವು ಅಲ್ಲಿ ದನ ಕಾಯಕಸ್ಬಿಟ್ಟುದು, ನಾವೆಲ್ಲ ದನ ಕಾಯಕ ಮನ್ಯಾಗ ಶಾನ್ಯಾರ ಅಂತೇಳಿ ಸ್ವಲ್ಪ ಓಟ್ ಹಾಕಿ ಅಧ್ಯಕ್ಷ ಡೈರೆಕ್ಟರ್ಗಳು ಮಾಡಿದ್ವು. ಮತ್ತೆ ಈಗ ಶಾನ್ಯಾರ ಹಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು? ಮಂಜೂರಾಗಿದ್ದು ಕೊಡಕ್ತಾ ಇರೋ ನಮ್ಮ ಕಾಕ 80 ವರ್ಷ ಆಗಿದ್ದು ಹೇಳತನ. ಎಂತ ಕಾಲ ಹೇಳ್ರಿದ, ಅವ್ರ ಮನೆದೇವ್ರು ಕೊಡ್ಬೇಕಾಗ್ತೈತೆ. ಬ್ಯಾಂಕು ಅಧ್ಯಕ್ಷರು ಬರ ಅಭಿಮಾನಿತಪ್ಪ ಅಂದ್ರೆ ನಿಪ್ಪಾಣಿದ್ರೆ ಇವತ್ತು 106 ಜನ ಬಂದರು. ಬೇರೆ ಬೇರೆ ಕೇಳಿದ್ರೆ ಇವತ್ತೆಲ್ಲ ಜನ ಬಂದರ. ರಾಜಕಾರಣ ಪಕ್ಕ ನೀವು ಮಾಡತ್ತೀರಿ, ಪಕ್ಕ ನಮ್ಗೆ ಗೊತ್ತಾಗಿತ್ತು. ಈಗಾಗಲೇ ರಾಯಬಾಗದಾಗ ಅಲ್ಲಿ ಯಾರೋ ಮಾಡತ್ತಿರೋರು, ಅಪ್ಪ ಸಾಹೇಬ್ ಕುರುಗುಡಿ ಸಾಹೇಬ್ ಮಾಡತ್ತಿದ್ದ. ಅವಾಗ ಗುರುಗಳು ನಮ್ಮೆಲ್ಲ ಮುಖಂಡರು ಮಾತಾಡಂದ್ರೆ ಅದೇನೋ ಬಹುಶಃ ಸರಿ ಹೋಗಿತ್ತು. ಮಾಡ್ಯಾರ ಈಗ ಹಂಗಾರೆ ಎಲ್ಲರಿಗೂ ಮಾತಾಡ್ಕೊತಿದ್ದು. ನಮ್ಮ ಡೈರೆಕ್ಟರ್ ಅಂದ್ರೆ ಏನ? ಡೈರೆಕ್ಟರ್ ಮಾಡ್ಯಾರಲ್ರಿ,
ತಾಲೂಕಿಗೆ ಒಬ್ಬ ಡೈರೆಕ್ಟರ್ ಮಾಡ್ಯಾರ. ಯಾಕಂದ್ರ ಆ ತಾಲೂಕು ಸಮಾನತೆಯಾಗಿ ಹೋಗ್ಬೇಕು. ಏನಾರ ಕುಂದುಕೊರತೆ ಆದ್ರೆ ಡೈರೆಕ್ಟರ್ಗೆ ಹೇಳ್ಬೇಕು. ಈಗ ಜೊಲ್ಲೆ ಸಾಹೇಬ ಅಧ್ಯಕ್ಷರ ಅದಕ್ಕೆ ನಿಮಗೆ ಸಿಸ್ಟಮೆಟಿಕ್ ಬಾಸ್ ಅವ ಇರ್ತಾನೆ. ಮತ್ತ ಬಾಸ್ನ ತಾಲೂಕದಾಗ ಇವತ್ತು ರೈತ ಕುಟುಂಬಗಳು ಬೀದಿಗೆ ಬರುತ್ತಾವು. ಅಲ್ಲಿ ಸಾಲ ಪೂಜೆ ಇರಿಸಿ ಸಾಲ ಕೊಡ್ತಾ ಇಲ್ಲ ಅಂದ್ರೆ ಇದೇನು ರಾಜಕಾರಣ? ಇದು ಬದಲು ಮಾಡುತ್ತೆ. ಬದಲು ಮಾಡ್ಲೇಬೇಕು. ದೊಡ್ಡ ವಿಷಯ ಇಲ್ಲ, ಮಾಡ್ಲೇಬೇಕು. ಅವ್ರು ಮಹಿಳೆ ಕೊಡ್ಬೇಕಂತೇಳಿ ಅವ್ರದಲ್ಲ ಸಾಲ, ರೊಕ್ಕ ಅವ್ರದಲ್ಲಿ ನಿಮ್ಮದೈತೆ, ರೈತ ದೇವ್ರು ಹೊಡೆದೈತೆ, ಸಾಲ ಕೊಡ್ಲೇಬೇಕು. ಏನ್ ಬಿಟ್ಟಿ ಭಾಗ್ಯಕ್ಕ ಜೊಲ್ಲೆ ಸಾಹೇಬ್ ಕೊಡ್ತಾ ಇಲ್ಲ, ಇನ್ನುಳಿದ ಡೈರೆಕ್ಟರ್ ಕೊಡ್ತಾ ಇಲ್ಲ. ಅದು ನಮ್ಮ ರೈತರ ಡಿಪಾಸಿಟ್ ಐತಿ, ಸಾರ್ವಜನಿಕರ ಡಿಪಾಸಿಟ್ ಐತಿ, ಸಾರ್ವಜನಿಕರ ಹಣ ಐತಿ. ಸರ್ಕಾರ ಇವತ್ತು ನಮಗ ಅವ್ರು 50,000 ರೂಪಾಯಿ ಸಾಲ ಕೊಡ್ಲಿ, ₹1,00,000 ಕೊಡ್ಲಿ, ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡ್ಡಿಯನ್ನು ತುಂಬಿತು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ ಅವ್ರ ಜೊತೆ ಅವರ ರೊಕ್ಕ ತುಂಬುವುದಿಲ್ಲ, ಅಣ್ಣ ಸಾಹೇಬ್ ಜೊತೆ ಅವರು ರೊಕ್ಕ ತುಂಬುವುದಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಇದಕ್ಕೆ ಜಾಗೃತ ಆಗಬೇಕು, ಭೇಟಿಯಾಗಿರ್ಬೇಕು. ಈಗ ಇವತ್ತಿನ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಹೋಗೋಣ ಮನೆಗೆ, ಅದು ಬೇರೆ. ₹1,00,000 ಸಾಲ ಸಂಬಂಧ ಲಕ್ಷಾಂತರ 5 ಲಕ್ಷ ಶೇರ್ ಹೋಲ್ಡರ್ಸ್ ಎಲ್ಲ ಅಲ್ಲಿ ಕೂಡ್ಲೇಬೇಕು. ರಾಜ್ಯದ ರೈತರು ಕೂಡ ಅಲ್ಲಿ ಬರಲೇಬೇಕು. ಎಕರೆಕ್ಕ 0% ಬಡ್ಡಿಲಿ ₹1,00,000 ಸಾಲ ಸಿಗಲೇಬೇಕು. ಮೊನ್ನೆ ಅಲ್ಲಿ ಬಾಗಲಕೋಟೆಗೆ ಹಿಂಗೆ ಆಗಿತ್ತು ಗುರುಗಳು. ಅಲ್ಲಿ ಹೋಗಿ ಸ್ವಲ್ಪ ನೀವು ಕೂಡಿ ಆ ಕಾರ್ಯಕ್ರಮ ಹೋಗಿ ಅಲ್ಲಿ ರೈತರು ಕೂಡ ಅಂದ್ರೆ ಸ್ವಲ್ಪ ಅಲ್ಲಿ ಹೈನುಗಾರಿಕೆ, ಪಶು ಸಂಗೋಪನೆ ಇವ ಸಾಲ ಎಕರೆಕ್ಕ 50 ನಮ್ಮಲ್ಲಿ ಹಂಗೆ 50 ಕೊಡ್ತಾರ. ಅಲ್ಲಿ ಈಗ ಪ್ರಾರಂಭ ಮಾಡಿರ್ತಕ್ಕಂಥ ಅಲ್ಲಿ ಏನಿಲ್ಲ, ಖಾತೆಗೆ 50 ಕೊಡತ್ತೀರ. ಅಲ್ಲಿ ಹೋಗಿ ಏನು ತಂದು ನಾವು ಅದ ಈಗ ಅಲ್ಪ ಇನ್ನು ಅಲ್ಲಿ ಸ್ಟಾರ್ಟ್ ಆಗಿ ನಮ್ಮದು ಲಕ್ಷ ಇದ್ದಪ್ಪ ಈಗ 40 ಒಬ್ಬ ನಾನು. ಇವೆಲ್ಲ ವಿಚಾರಗಳು ಅದಾವ. ಹಲವಾರು ವಿಚಾರಗಳು ಕುರಿತ ನಮ್ಮ ಮುಖಂಡರು ಮಾತಾಡ್ತಾರೋ. ನನ್ನ ಸಾಂಕೇತಿಕವಾಗಿ ನಮ್ಗೆ ವಿಚಾರ ಇರಲಿ ಅಂತೇಳಿ ಮಾಡಿರ್ತೈತಿ. ದಯವಿಟ್ಟು ಈ ಕಡೆ ಸ್ವಲ್ಪ ಕಟ್ಟಾಯ ಈ ಕಡೆ ಕೂತ್ರೆ ಭಾಳ ಹರಿದೇನು ಹೊರಸಾಗಿ ಹಿಂಗಾಗಿ ವೈನಿಗಳು ಯಾಕೆ ವೈದ್ಯದವ್ರಿಗೆ ಇನ್ನೊಂದು ಕಾಜಿ ಮಾಡ್ರಿ. ಸ್ವಲ್ಪ ಶಿಸ್ತು ಕೊಡ್ರಿ, ಶಿಸ್ತು ಇರ್ಬೇಕ. ಯಾರ ಕಮ್ಮಿ ವ್ಯವಸ್ಥೆ ಮಾಡ್ರಿ. ಯಾವ ಪೊಲೀಸರು ಪಾಪ ನಮಗ ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಹಿಂಗೆ ಸೇರಿ ಏನೂ ಇಲ್ಲ. ನಮ್ಮ ಶಿಸ್ತಾಗಿ ಕೂತ್ರ ನೀವು ಉಸಾಬ್ರೇನು ಮಾಡೋದಿಲ್ಲ. ದಯವಿಟ್ಟು ಎಲ್ಲರೂ ಶಾಂತರಾಗಿ ಕೂಡ್ರಿ. ಈಗ ಪ್ರೇಮ್ ಚೌಗಲ ಅವರು ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಜವಾನ್. ಚುನ್ನಪ್ಪ ಪೂಜಾರಿ ಅವರಿಗೆ, ಶಶಿಕಾಂತ್ ಗುರುಜಿ ಅವರಿಗೆ, ರೈತ ದೇವರುಗಳಿಗೆ, ರೈತ ತಾಯಂದರಿಗೆ. ಡೈರೆಕ್ಟ್ ಮಾತಾಡೋದು ಇಲ್ಲ ಸೈಡ್ಲೆ ಮಾತಾಡೋದು ನೀವು ಹೇಳ್ಬಿಡಿ ಸ್ವಲ್ಪ. ನಾವೇನು ಯಾರಿಗೆ ಅಂತಂಗಿಲ್ಲ, ಯಾರಿಗೂ ಮಿಂದಿನಾಗೂ ಇಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆದಾಗ ನಮ್ಮ ರೈತ ಸೇನೆಗಳು ರೆಡಿ ಆಗಿದಾವೆ. ದಿನನಿತ್ಯ ಹೋರಾಟಗಳು ಎಲ್ಲ ಜಿಲ್ಲಾ 240 ತಾಲೂಕದಾಗ ಹೋರಾಟಗಳು ನಡೆದಾವ. ಯಾಕೆ ನಡೆದಾವಂದ್ರ ಕರೆಂಟ್ ಸಂಬಂಧ, ಬೆಳೆ ಸಂಬಂಧ, ಸಾಲದ ಸಂಬಂಧ, ಡಿಸಿಸಿ ಬ್ಯಾಂಕ್ ಸಂಬಂಧ, ನೀರಿನ ಸಂಬಂಧ. ನಮಗೆ ರೈತರಿಗೆ ಬೇಕಿದ್ದ ನಾವು ಇದಕ್ಕೆ ಗುದ್ದಾಡ್ತಿರ್ತೇವೆ. ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಡಿಸಿಸಿ ಬ್ಯಾಂಕ್ ಯಾಕೆ ಬಂದಾರು, ಏನು ಗರ್ತೈತೆ ಅವ್ರಿಗೆ? ಅಲ್ಲಿ ನಿಪ್ಪಣ್ಣ ಅಂತ ದೊಡ್ಡ ಗ್ಲಾಸ್ ಫ್ಯಾಕ್ಟ್ರಿ ಹಾಕೊಂಡು ಕೂತಿದ್ದಾರೆ. ಕಂಡಾಪಟ್ಟಿ ಕರಪ್ಷನ್ ಮಾಡಿ ಆ ದೊಡ್ಡ ಫ್ಯಾಕ್ಟ್ರಿ ಗ್ಲಾಸ್ ತೋಡೋರು ಯಾರಿಲ್ಲ ನಿಪ್ಪಣ್ಣಾಗ. ಅದನ್ನ ನೋಡ್ರಿ, ಒಂದು ಶುಗರ್ ಫ್ಯಾಕ್ಟ್ರಿ ಐತೆ, ಅದನ್ನ ಯಾರು ನೋಡೋರ? ಮತ್ತೆ ರಾಜಕೀಯ ಮಾಡತ್ತಾರೆ. ಡಿಸಿಸಿ ಬ್ಯಾಂಕ್ ಬೇಕ ಎಲ್ಲ ನೀವು ಮನ್ಯಾಗ ಇಟ್ಕೊಂಡ್ರೆ ಉಳಿಕಿದವ್ರು ಏನ್ ಮಾಡವ್ರ? ಕಾರ್ಯಕರ್ತರು ಏನ್ ಮಾಡವ್ರ? ಯುವಕರು ಏನ್ ಮಾಡವ್ರ? ಮಹಿಳೆಯರು ಏನ್ ಮಾಡವ್ರ? ಅವ್ರಿಗೇನು ಬೇಡ ಏನೋ ಪೋಸ್ಟ್ ಕೆಲಸ ಜಿಲ್ಲೆದಾಗ ಯಾರು ಕೇಳೋದಿಲ್ಲ ಅಂತ ಹೇಳಿದಾರೆ ನೀವು. ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ನೀವು ಇಮಿಡಿಯೇಟ್ ಈ ಹೋರಾಟಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ, ನೀವು ಈ ಡಿಸಿಸಿ ಬ್ಯಾಂಕ್ ಹೋರಾಟ ಆಗಿರ್ಬೋದು, ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕರೆಕ್ಟ್ ಆಗಿ ಸ್ಪಂದನೆ ಕರ್ನಾಟಕದಾಗ ಮಾಡಲಿಲ್ಲ ಅಂದ್ರ
ಮುಂದಿನ ಸಮಯದಾಗ ನಿಮಗ ಬಹಳ ಆಗುತ್ತಾಗಿದೆ ರೈತರಿಂದ. ಇದ್ರಾಗ ಏನು ಸಂಶಯನೇ ಇಲ್ಲ. 2028ರಾಗ 29ರಾಗ ನೀವೆಲ್ಲರೂ ಬಟಕಾಳಿ ಚುರುಮರಿ ತಗೊಂಡು ಮನ್ಯಾಗ ಕೊಂಡ್ಬೇಕು ಮಾಜಿಯಾಗಿ. ಇದ್ರಾಗ ಏನು ಸಂಶಯನೇ ಇಲ್ಲ. ವೋಟ್ ಹಾಕೋರು ರೈತರ, ಜಮೀನು ರೈತರ, ಮತ್ತ ನಿಮಗ ಅಧಿಕಾರ ಕೊಡೋರು ರೈತರ. ಅಧಿಕಾರ ಕೊಟ್ಟಿದಾರಂದ್ರ ಅಧಿಕಾರ ಕಸ್ಕೊಳ್ಳೋ ತಾಕತ್ತ ಈ ಶಾಲ್ನಾಗ ಐತಿ, ಮರಿಬೇಡ್ರಿ. ಈ ಶಾಲೆ ಹಂಗ ಹಾಕೊಂಡಿಲ್ಲ. ಈ ರೈತ ಶಾಲ ಒಂದು ಪ್ರಧಾನ ಮಂತ್ರಿ ಅವ್ರು ನಿಲ್ಲಿಸ್ಬೋದು, ಚೀಫ್ ಮಿನಿಸ್ಟರ್ ಅವ್ರು ನಿಲ್ಲಿಸ್ಬೋದು, ಯಾವ್ದು ಮಂತ್ರಿ ಇದ್ರು ಮನ್ಯಾಗ ಕುಂಚು ತಾಕತ್ತ ಈ ಸಂಘದಾಗ ಐತಿ, ಈ ಶಾಲದಾಗ ಐತಿ. ಅದು ಸ್ಪೆಷಲಿ ಕರ್ನಾಟಕ ರಾಜ್ಯ ರೈತ ಸಂಘ ಯಾರ ಜೋಡೆತ್ತುಗಳ ಮತ್ತು ರಾಜ್ಯ ಪದಾಧಿಕಾರಿ ದಿನನಿತ್ಯ ದುಡಿತಾ ಇದ್ದಾರೆ. ಮಾನ್ಯ ಅಣ್ಣ ಸಾಹೇಬ್ ಜೊಲ್ಲೆಯವರೇ, ನೀವು ಇದನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ವಿಡಿಯೋ ರೆಕಾರ್ಡ್ ಬಂದದ. ನಂದ ಹಳ್ಯಾಳ ದಾಂಡೇಲಿ ಯಾವ ದೇಶದಾಗಿದೆ? 31 ಜಿಲ್ಲೆದಾಗ ಬರ್ತೈತೆ ಇಲ್ವ? ನೀವು ಎಲ್ಲ ಪೇಜ್ ಅದು ಹೊಲಸಾಗಿ ನೋಡಿ. ಯಾಕಂದ್ರ ಹಳ್ಯಾಳ ದಾಂಡೇಲಿದಾಗ ಇದೇ DCC ಬ್ಯಾಂಕಿನಾಗ 0% ಬಡ್ಡಿ ದರ ಸಿಗತ್ತೆ ಸ್ವಲ್ಪ ರೈತರಿಗೆ, ಮತ್ತೆ 1 ಲಕ್ಷಕ್ಕಿಂತ ಹೆಚ್ಚು ಸಿಗತ್ತೈತೆ. ಹಂಗಂದ್ರ ದಾಂಡೇಲಿ ಮತ್ತ ಹಳ್ಯಾಳ ಎಲ್ಲೈತಿ? ಕಾಳಜಿ दांडेली का है, हरियाणा का है, हमारे गांव में चाहिए, हमारे जिले में, कर्नाटक में है ना, फिर उधर कैसा मिल रहा है? 0% से मिलता है, 1 लाख के ऊपर मिलता है किसान लोगों को, इधर क्यों नहीं मिलता है? कारण क्या है मेरे भाई? क्या कर रहे हैं आप लोग? ನೇರವಾಗಿ ಹೇಳ್ತಾ ಇದ್ದೀನಿ, ಇದು ನಮಗೆ ಬಂದ ಮಾಹಿತಿ ಇದೆ. ನಾವು ಕೂಡ ಎಲ್ಲ ಡಾಕ್ಯುಮೆಂಟ್ ತಗೊಂಡ್ ಬರ್ತಾ ಇದ್ದೇವೆ. ರೈತ ಸಂಘಟನೆಯಲ್ಲಿ ಬರೀ ಇಲ್ಲಿ ಅವಿದ್ಯಾವಂತರು ಅಷ್ಟೇ ಇಲ್ಲ. ಇಲ್ಲಿ ನೋಡ್ರಿ, ಯುವಕರು, ನಮ್ಮ ರಾಜ್ಯಾಧ್ಯಕ್ಷರಾಯ್ತು, ಯುವ ರಾಜ್ಯಾಧ್ಯಕ್ಷರು ಬಹಳಷ್ಟು ಜನ ಡಿಗ್ರಿ, ಲಾ ಎಲ್ಲರೂ ನಮ್ಮ ಸಂಘಟನೆಗೆ ಅದಾರ. ನಮ್ಮ ಹಿಂದೆ IAS IPS ರಿಟೈರ್ಡ್ ಆಫೀಸರ್ ಕೂಡ ನಮಗೆ ಸಲಹೆ ಸೂಚನೆ ಕೊಡ್ತಾ ಇದಾರ. ಯಾವ ತರ ಹೋರಾಟ ಮಾಡಬೇಕು, ಯಾವ ತರ ಕಾನೂನುಬದ್ಧವಾಗಿರ್ಬೇಕು, ಸಮಾನತೆ ಮತ್ತು ಶಾಂತಿಯುತ ಹೋರಾಟ ಮಾಡಿ ಹಂಗೆ ಗೆಲ್ಲಬೇಕು ಅನ್ನೋದು ನಮ್ಮ ಜನ ಇದ್ದಾರೆ. ನಮ್ಮ ಹಿಂದೆ ಕನ್ನಡ ಸಂಘಟನಾ, ದಲಿತ ಪರ ಸಂಘಟನಾ, ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಇದ್ದಾವೆ. ನಾವು ಕಾನೂನು ಪರ ಹೋರಾಟ ಮಾಡೋದು ಗೊತ್ತೈತಿ, ರೋಡ್ ಮೇಲೆ ಇಳಿದು ಹೋರಾಟ ಮಾಡೋದು ಗೊತ್ತೈತಿ. ಸಮಯ ಬಂದ್ರೆ ಸಮಯಕ್ಕೆ ಅನುಸಾರ ತಕ್ಕಂತೆ ಹೋರಾಟ ಮಾಡತಕ್ಕಂತ ಈ ಶಾಲ್ನಾಗಿದೆ, ಈ ಸಂಘಕ್ಕೆ ಇದೆ. ಇದು ನೀವು ಪರಿಶೀಲನೆ ಮಾಡ್ಬೇಕಾ? ಹಳ್ಯಾಳ ದಂಡೆಯಲ್ಲಿ ಹೆಂಗ್ 0% 1 ಲಕ್ಷಕ್ಕಿಂತ ಹೆಚ್ಚು ಹೆಂಗ್ DCC ಬ್ಯಾಂಕ್ನಾಗ ಸಿಗತೈತಿ, ಈ ಬ್ಯಾರೆ ಜಿಲ್ಲೆಗಳದಾಗ ಯಾಕಿಲ್ಲ? ಇನ್ನೂ ಒಂದು ಜಿಲ್ಲೆದಾಗ ಎಲ್ಲಿ ಅಂತ ರಿಪೋರ್ಟ್ ಬಂದಿದೆ. ನಾವು ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ತರಿಸ್ಕೊಳಕ್ ನಾವು ನೋಡ್ತಾ ಇದ್ದೇವೆ. ತಾವು ಕೂಡ ನೋಡಿ, ಅಲ್ಲಿ ಕೊಡಕ್ ಬರುತ್ತಂದ್ರೆ ಇಲ್ಲೂ ಕೊಡಬೇಕು. ಮತ್ತೊಂದ, ಈ ಬ್ಯಾಂಕ್ಗಳಾಗಿರ್ಬೋದು, MLಗಳಾಗಿರ್ಬೋದು,